ಮಾನ್ಯ ಲೋಕಸಭಾ ಸದಸ್ಯರು ಹೇಳ್ತಾರಲ್ಲ, ಚಿಕ್ಕಬಳ್ಳಾಪುರ ಜಿಲ್ಲಾ ಕ್ರೀಡಾಂಗಣದ ದಾಖಲೆಗಳು ಯಾರ ಹೆಸರಲ್ಲಿ ಇತ್ತು ಅಂತ ದಯವಿಟ್ಟು ತಾವು ನನ್ನ ಮನೇನೂ ಕೆಲವ್ರಿಗೆ ಯಾರಿಗೂ ಅನೌಪಚಾರಿಕವಾಗಿ ಹೇಳಿದೆ. ಇಷ್ಟೆಲ್ಲ ಜವಾಬ್ದಾರಿ ಸ್ಥಾನದಲ್ಲಿದ್ದು ಪ್ರಭಾವಿಗಳಾಗಿದ್ದು ಕ್ರೀಡಾಂಗಣದ ಅಭಿವೃದ್ಧಿಗೆ ₹1 ಕೊಡ್ಲಿಲ್ಲ ಅವರ ಅವಧಿಯಲ್ಲಿ. ಅವರು 10 ವರ್ಷ ಶಾಸಕರಾಗಿದ್ದಂಥ ಅವಧಿಯಲ್ಲಿ ಇರ್ಬೋದು, ಅಥವಾ 3.25 ವರ್ಷ ಮಂತ್ರಿಗಳಾಗಿದ್ದಂಥ ಅವಧಿಯಲ್ಲಿ ಕೊಡ್ಲಿಲ್ಲ. ಕನಿಷ್ಠ ಅದರ ದಾಖಲೆಗಳು, ನಾನು ಇದನ್ನ ವಿಸ್ತೃತವಾಗಿ ಅಭಿವೃದ್ಧಿ ಮಾಡಬೇಕು ಅಂತಕ್ಕಂಥ ಪ್ರಯತ್ನ ಮಾಡಿದಾಗ ಖೇಲೋ ಇಂಡಿಯಾ ಅಲ್ಲಿ ಪ್ರಯತ್ನ ಮಾಡೋಣ ಅಂತಕ್ಕಂಥ ಒಂದು ಆಲೋಚನೆ ಬಂತು. ಆಗ ಲ್ಯಾಂಡ್ ಡಾಕ್ಯುಮೆಂಟ್ಸ್ ಎಲ್ಲ ಬೇಕಾಗುತ್ತೆ ಅಂತ ಕೇಳಿದ್ರು. ನಾನು ಇವ್ರಿಗೆ ಕೇಳಿದಾಗ, ಸರ್ ನಮ್ಮ ಹೆಸರಲ್ಲೇ ಇಲ್ಲ ಅಂತ, ಎಲ್ಲ ಶಾಲೆ ಮತ್ತೊಂದು ಹೆಸರಲ್ಲಿತ್ತು. ಈಗ ಅವನ್ನೆಲ್ಲ ನಾವು ಸರಿಪಡಿಸಿ ಸುಮಾರು 14 ಎಕರೆ ಜಾಗ ಇವತ್ತು ಯೂತ್ ಸರ್ವಿಸಸ್ ಹೆಸರಿಗೆ ನಾವು ಅದನ್ನು ದಾಖಲೆಗಳನ್ನು ಸರಿಪಡಿಸುವಂಥ ಕೆಲಸ ಮಾಡಿದ್ವಿ. ಎಲ್ಲಿ ಆಡಳಿತ ಇವತ್ತು ವ್ಯವಸ್ಥೆ, ಯಾರು ಆಡಳಿತ ಯಾವ ರೀತಿ ಇದೆ, ಅದರಿಂದ ಇವೆಲ್ಲ ನಾನು ಉದಾಹರಣೆಗಳು ಭಾಳಷ್ಟು ಹೇಳ್ಕೊಂಡು ಹೋಗ್ಬಂದು ಸ್ವಲ್ಪ. ಯಾಕಂದರೆ ಅವ್ರಿಗೆ ಮೊನ್ನೆ ದಿಶಾ ಮೀಟಿಂಗು ಕೇಂದ್ರ ಪುರಸ್ಕೃತ ಯೋಜನೆಗಳ ಪರಿಶೀಲನೆಗೆ ಮಾತ್ರ ದಿಶಾ ಮೀಟಿಂಗಲ್ಲಿ ಅವಕಾಶ ಇದೆ. KIDBಗೆ ಸಂಬಂಧಪಟ್ಟಂತೆ ಅಧಿಕಾರಿಗಳನ್ನ ಕರೆಸಿ ಅಲ್ಲಿ ಮಾತಾಡುವಂಥದ್ದು ಆ ದಿಶಾ ಮೀಟಿಂಗ್ನ ವ್ಯಾಪ್ತಿ ಒಳಗೆ ಬರೋದಿಲ್ಲ. ನೀವು ಸಂಸದರಾಗಿ ನೀವು ಜನತಾ ದರ್ಶನ ಮಾಡುವಂಥದ್ದು, ಮತ್ತೊಂದು ಮಾಡುವಂಥ ಸಂದರ್ಭದಲ್ಲಿ, ಅಥವಾ ಅಧಿಕಾರಿಗಳ ಹತ್ರ ಮಾಹಿತಿ ಪಡ್ಕೊಳ್ಳುವಂಥದ್ದು ಮತ್ತೊಂದು ರೀತಿ, ಅದಕ್ಕೆ ನಿಮ್ಗೆ ಸಂಪೂರ್ಣ ಅಧಿಕಾರ ಇದೆ, ಸ್ವಾತಂತ್ರ್ಯ ಇದೆ. ಆದರೆ ದಿಶಾ ಮೀಟಿಂಗಲ್ಲಿ ಕರೆದು ನಿಮ್ಮ ತೆವಲುಗಳನ್ನು ಅಲ್ಲಿ ತೀರಿಸ್ಕೊಳ್ಳೋಂಥ ಪ್ರಯತ್ನ, ನಿಮ್ಮ ವೈಫಲ್ಯಗಳನ್ನು ನೀವೇ ಎತ್ತಾಕೊಂಡ್ರೆ ನಾವೇನು ಮಾಡೋಕ್ಕಾಗುತ್ತೆ? ನಾನೇ ನಿಮ್ಗೆ ಹೇಳಿದ್ದೀನಿ, ನಮ್ಮ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲೇ ಹೇಳಿದೆ, ಓಪನ್ ಆಗಿ ಹೇಳಿದೆ, 2000 ಎಕರೆ ಅದೆಲ್ಲ ಇಟ್ಟಿದ್ದೀರಪ್ಪ, ಅದೆಲ್ಲಿ ಪ್ರಿಲಿಮಿನರಿ ನೋಟಿಫಿಕೇಶನ್ ಆಗಿದೆಯಾ, ಏನಾಗಿದೆ, ದಯವಿಟ್ಟು ಅದು ನನಗೆ ಅದನ್ನು ದಾಖಲೆ ಕೊಡಿ, ಅಲ್ಲಿ ಕೂಡ ಕೈಗಾರಿಕೆ ಮಾಡೋಣ ಅಂತ ಹೇಳಿದ್ದೆ. ಹೇಳಿ ನಾನು ಸುಮಾರು 1 ವರ್ಷದ ಮೇಲಾಯಿತು. ಪಾಪ ಅದನ್ನು ಮತ್ತೆ ನೀವು ಅದೇನೋ ಮೈಯೆಲ್ಲ ಪರ್ಚ್ಕೊಳೋ ರೀತಿಯಲ್ಲಿ ನೀವು ಹೇಳಿದ್ರೆ ನಾನು ಏನಂತ ಹೇಳಬೇಕು? ಪಾಪ ನನಗೇನೋ ಬೇರೆ ಹೆಸರಲ್ಲಿ ಕರೀತಾರೆ, ಸಂತೋಷ. ನಾನು ಕೆಲಸ ಮಾಡೋಂಥ ಸಂದರ್ಭದಲ್ಲಿ ನನಗೆ ಏನೇನೋ ಬಿರುದುಗಳು ಕೊಡ್ತಾರೆ, ಸಂತೋಷವಾಗಿ ಸ್ವೀಕಾರ ಮಾಡ್ತೀನಿ. ನಾನು ಕೆಲಸ ಮಾಡೋದಕ್ಕೆ ತಯಾರಿರೋನು. ಅದರಿಂದ ನಾನು ಅವತ್ತು ಬೆಳಗ್ಗೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ದಿವಸ ಬೆಳಗ್ಗೆ ಹೇಳಿದೆ, ಅದಕ್ಕೆ ಯಾವುದಕ್ಕೂ ಅವ್ರು ಪಾಪ ಉತ್ತರ ಕೊಡೋಕ್ಕಾಗಲಿಲ್ಲ. ಅವ್ರ ಕೈಲಿ ಉತ್ತರ ಕೊಟ್ಟು ನೀವು ಹೇಳಿ, ಕೇವಲ ಒಂದೇ ಮಾತಲ್ಲಿ ಅದೇನೋ ಹೇಳ್ಬಿಟ್ರು ನನಗೆ ಮೆಂಟಲ್ಲು ಅಂತ. ಭಾಳ ಸಂತೋಷ, ಭಾಳ ಖುಷಿಯಿಂದ ನಾನು ಅವರು ನನಗೆ ಕೊಟ್ಟಿರ್ತಕ್ಕಂಥ ಬಿರುದನ್ನು ನಾನು ಸ್ವೀಕಾರ ಮಾಡ್ತೇನೆ. ಚಿಕ್ಕಬಳ್ಳಾಪುರ ಜನತೆ ಯಾರು ಜಿಲ್ಲಾ ಮಂತ್ರಿಯಾಗಿ ಯಾರು ಇದಕ್ಕೆ ಜಿಲ್ಲೆಗೆ ಅಥವಾ ಚಿಕ್ಕಬಳ್ಳಾಪುರಕ್ಕೆ ಏನೇನು ಯೋಜನೆಗಳು ತಂದಿದ್ದಾರೆ, ಏನೇನು ಮಾಡ್ತಾ ಇದ್ದಾರೆ, ವ್ಯವಸ್ಥೆ ಯಾವ ರೀತಿ ಇದೆ ಅನ್ನೋದು ಜನ ತೀರ್ಮಾನ ಮಾಡ್ತಾರೆ. ಅದಕ್ಕೆ ಪಿತಾಮಹ ಅವರಿಗೆ ಭ್ರಷ್ಟಾಚಾರದ ಬಗ್ಗೆ ನಾನು ಹಿಂದೇನೂ ಹೇಳಿದ್ದೆ. ಒಂದು ವಿಶ್ವವಿದ್ಯಾಲಯದ ಅವರೇನು ಕುಲಾಧಿಪತಿಗಳು ಅಂದರೆ ಗೊತ್ತಲ್ಲ, ಅವರು ಭ್ರಷ್ಟಾಚಾರದ ವಿಶ್ವವಿದ್ಯಾಲಯದ ಕುಲಾಧಿಪತಿಗಳವರು. ಅದರಿಂದ ಅವರಿಗೆ ಎಲ್ಲ ರೀತಿ ಮಾಹಿತಿ ಇರ್ತದೆ ಅಂತ ಕಾಣ್ತದೆ ನನಗೆ. ನಿಮಗೆ ಗೊತ್ತಿದೆ, ಮಾಧ್ಯಮದವ್ರಿಗೆ ಏನು ವ್ಯವಸ್ಥೆ ಇತ್ತು. ಪ್ರತಿ ವರ್ಷ ಟ್ರಾನ್ಸ್ಫರ್ ಬಂದಂಥ ಸಂದರ್ಭದಲ್ಲಿ, ವರ್ಗಾವಣೆ ಸಂದರ್ಭದಲ್ಲಿ ಯಾರು ಯಾವ ರೀತಿ ವರ್ಗಾವಣೆಗಳು ಆಗ್ತಾ ಇತ್ತು, ಏನು ನಡೆಸ್ತಾ ಇದ್ರು, ಏನೇನು ಆಗ್ತಿತ್ತು ಅನ್ನೋದು ನನಗಿಂತ ಹೆಚ್ಚಾಗಿ ಸ್ಥಳೀಯವಾಗಿರ್ತಕ್ಕಂಥ ಚಿಕ್ಕಬಳ್ಳಾಪುರದಲ್ಲಿ ಇರ್ತಕ್ಕಂಥವ್ರು ನಿಮಗೆ ಗೊತ್ತಿದೆ. ಅದರಿಂದ ಪಾಪ ಅವ್ರಿಗೆ ನೋವಾಗ್ತಿದೆ, ಏನು ಆದಾಯ ಕಮ್ಮಿ ಆಗೋಯ್ತಲ್ಲ, ಯಾಕೆ ಆದಾಯ ಕಳ್ಕೊಂಡ್ಬಿಟ್ನಲ್ಲ ಅಂತ ಬೇಜಾರಿಗೆ ಪಾಪ ಎಲ್ಲರೂ ಅವರಂಗೆ ಅನ್ಕೊಂಡ್ಬಿಟ್ಟು ಹೇಳ್ತಾ ಇದ್ದಾರೆ.